ಕೇಸರಿ ನಂದನ ಕರುನಾಡ ಸೇನೆ ವತಿಯಿಂದ ಚಿಕ್ಕಸಂದ್ರದಲ್ಲಿ ಅದ್ದೂರಿ ಕನ್ನಡ ಹಬ್ಬ ಆಚರಣೆ. 70ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಸಂದ್ರದಲ್ಲಿ ಕೇಸರಿ ನಂದನ ಕರುನಾಡ ಸೇನೆ ವತಿಯಿಂದ ಉಮೇಶ್ ಗೌಡರವರ ನೇತೃತ್ವದಲ್ಲಿ ಮತ್ತು ಶ್ರೀ ಸಾಯಿ ಫರ್ನಿಚರ್ಸ್ ಮಾಲೀಕರಾದ ಹರ್ಷರವರ ಮಾರ್ಗದರ್ಶನದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಚಿಕ್ಕಸಂದ್ರದ ಯುಆರ್ ಫಿಟ್ನೆಸ್ ಎದುರುಗಡೆಯ ಧ್ವಜಸ್ತಂಭದಲ್ಲಿ ಮಾಜಿ ಶಾಸಕರಾದ ಆರ್ ಮಂಜುನಾಥ್ ರವರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಮತ್ತು ಶ್ರೀ ಭುವನೇಶ್ವರಿ ತಾಯಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮತ್ತು ಸಂಜೆ ನೂರಾರು ಜನರಿಗೆ ಮನರಂಜನಾ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಉಮೇಶ್ ಗೌಡರವರು ಹಾಗೂ ಅವರ ಸ್ನೇಹಿತರುಗಳು ಅದ್ದೂರಿಯಾಗಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದರು. ಇದೇ ವೇಳೆಯಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಕಾರ್ಯಾಧ್ಯಕ್ಷರಾದ ಎಂ ಮುನೇಗೌಡರು ಹಾಗೂ ಯುವ ಮುಖಂಡರು ಮತ್ತು ಶ್ರೀ ಸಾಯಿ ಫರ್ನಿಚರ್ಸ್ ಮಾಲೀಕರಾದ ಶ್ರೀ ಹರ್ಷರವರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಮೋಹನ್ ಕುಮಾರ್ ಅವರು ಮತ್ತು ಹಲವರು ಆಗಮಿಸಿ ದೀಪ ಬೆಳಗುವ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನೆರೆದಿದ್ದವರಿಗೆ ಕನ್ನಡದ ಮಹತ್ವ ಮತ್ತು ಕನ್ನಡದ ಹಿನ್ನೆಲೆಯನ್ನ ತಿಳಿಸಿದರು. ಹಾಗೆಯೇ ಅನ್ಯ ಭಾಷಿಕರಿಂದ ನಾವು ನಮ್ಮ ಮಾತೃಭಾಷೆ ಕನ್ನಡವನ್ನ ಉಳಿಸಿ ಬೆಳೆಸಬೇಕು ಎಂದು ಸಂದೇಶವನ್ನ ಸಾರಿದರು. ಇದೇ ವೇಳೆಯಲ್ಲಿ ಹಲವು ಗಣ್ಯರುಗಳಿಗೆ ಮತ್ತು ಮಹಿಳೆಯರಿಗೆ ಉಮೇಶ್ ಗೌಡರವರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ರಾಧಾ ಉಮೇಶ್ ಗೌಡರವರು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರುಗಳು ಸನ್ಮಾನಿಸುವ ಮೂಲಕ ಗೌರವವನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಶಂಕರ್ ಗುರು ಆರ್ಕೆಸ್ಟ್ರಾ ವತಿಯಿಂದ ಜನತೆಗೆ ಉತ್ತಮ ಮನರಂಜನೆಯನ್ನು ನೀಡಲಾಯಿತು. ಈ ಸಂಬಂಧ ನಮಗೆ ಗೊತ್ತಿಲ್ಲ, ನಾಳೆ ಬಂದು ಮಾಡ್ತಾರೆ ಈಗ ಖಂಡಿತ. ಹಾಗಾಗಿ ಆಚೆ ಜನರು ಮಂಡ್ಯ ಮಂಜೂರು ರೆಬಲ್ ಸ್ಟಾರ್ ಅಂಬಿ ಬೆಳಗದ ನಿಮ್ಗೆ ಹೇಳೋದು ಇಷ್ಟನೇ. ನೀವು ಯಾರಾದ್ರೂ ಬೇರೆ ಭಾಷೆಗಳು ಬಂದು ನಿಮ್ಮ ಹತ್ರ ಮಾತಾಡಿದ್ರೆ ಅವ್ರು ಯಾವ ಭಾಷೆಯಲ್ಲಿ ಮಾತಾಡಿದ್ರೆ ಅದೇ ಭಾಷೆಯಲ್ಲಿ ರಿಟರ್ನ್ ಮಾತಾಡ್ಬಿಡ್ತೀವಿ ನಾವು. ಅದೇ ನೀವು ತಮಿಳ್ನಾಡಿಗೆ ಹೋಗಿ ಅವ್ರು ಎಲ್ಲಾ ಭಾಷೆನೂ ಬರುತ್ತೆ, ಆದ್ರೆ ತಮಿಳು ಬಿಟ್ಟರೆ ಬೇರೆ ಮಾತಾಡೋದೇ ಇಲ್ಲ. ನಾವೇನ್ ಮಾಡ್ಬೇಕು, ಯಾರನ್ನ ತೆಲುಗಲ್ಲಿ ಮಾತಾಡ್ತಾರೆ ನಾವು ಕನ್ನಡದಲ್ಲೇ ಮಾತಾಡಬೇಕು, ಯಾರನ್ನ ಹಿಂದಿ ಮಾತಾಡ್ತಾರೆ ನಾವು ಕನ್ನಡದಲ್ಲೇ ಮಾತಾಡಬೇಕು. ಆ ರೀತಿ ನಾವು ಕನ್ನಡನ ಅವ್ರಿಗೆ ನಾವು ಕಲಿಸ್ತಾ ಹೋದ್ರೆ ನಮ್ಮ ಕನ್ನಡ ಭಾಷೆ ಉಳ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆ. ನಾಡು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲರೂ ಕನ್ನಡವನ್ನು ಬೆಳೆಸೋಣ, ಕನ್ನಡ ಹಬ್ಬವನ್ನು ಆಚರಿಸೋಣ, ಎಲ್ಲರೂ ಕೂಡ ಕನ್ನಡ ಮಾತನಾಡೋಣ, ಅಕ್ಕಪಕ್ಕದವರಿಗೆ ಕನ್ನಡವನ್ನು ಹಂಚೋಣ. ಏನೇನು ಇಷ್ಟ ಆದ್ರೂ ನಮ್ಮ ಉಮೇಶ್ ಗೌಡರು ಕನ್ನಡ ರಾಜ್ಯೋತ್ಸವ ಮತ್ತು ಶ್ರೀರಾಮ ಸೇನೆಯಿಂದ ಈ ಕಾರ್ಯಕ್ರಮಗಳನ್ನ ನೆರವೇರಿಸ್ತಾ ಬಂದಿದ್ದಾರೆ.